ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಡೆದ ರಂಜಾನ್ ತಿಂಗಳ ಹಾಗೂ ಶಾಲಾ ಮಕ್ಕಳ ಪರೀಕ್ಷೆ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು. ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಬಂದಿರುವುದರಿಂದ ಶಾಂತತೆಯಿಂದ ನಡೆದುಕೊಳ್ಳುವ ಬಗ್ಗೆ ಮುಳಗುಂದ ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿಗಳಾದ ಶ್ರೀ ಸಂಗಮೇಶ್ ವಿ ಶಿವಯೋಗಿ ಅವರು ಮಾತನಾಡಿ, ಮುಳಗುಂದ ಪಟ್ಟಣದಲ್ಲಿ ಇಲ್ಲಿಯವರೆಗೂ ಯಾವ ಹಬ್ಬದಲ್ಲೂ ಕೋಮು ಗಲಭೆ ಗಲಾಟೆ ಆಗದೆ ಹೊಂದಾಣಿಕೆಯಿಂದ ಮಾಡಿಕೊಂಡು ಬಂದಿದ್ದೀರಿ. ಇದರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಆದರೆ ಈಗ ನಿಮಗೆ ಕರೆದಿರುವ ಉದ್ದೇಶ ರಂಜಾನ್ ತಿಂಗಳ ಉಪವಾಸದ ನಡುವೆ ಹೋಳಿ ಹಬ್ಬ ಬಂದಿದೆ. ಇದಲ್ಲದೆ ಶಾಲಾ ಮಕ್ಕಳ ಪರೀಕ್ಷೆ ಕೂಡ ಇದೇ ತಿಂಗಳಲ್ಲಿ ಇದೆ. ಹೀಗಾಗಿ ಸಾರ್ವಜನಿಕರೆಲ್ಲ ಶಾಂತಿಯಿಂದ ಹಬ್ಬಗಳನ್ನು ಆಚರಿಸಬೇಕೆಂದು ನಿಮ್ಮನ್ನೆಲ್ಲ ಕರೆಸಿರುವ ಉದ್ದೇಶ ನಮ್ಮದಾಗಿದೆ. ಎಲ್ಲ ಸಾರ್ವಜನಿಕರು ಸಹಕರಿಸಬೇಕೆಂದು ಈ ಮೂಲಕ ತಿಳಿಸುತ್ತೇವೆ ಎಂದು ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಸಂಗಮೇಶ್ ವಿ ಶಿವಯೋಗಿ, ಶ್ರೀ ಅಶೋಕ್ ಬೇವಿನ್ ಮರದ್, ಶ್ರೀ ಸೈಯದ್ ಅಲಿ ಶೇಖ್, ಶ್ರೀ ಸುಭಾಷ್ ದೊಡ್ಮನಿ, ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲ ಆಟೋ ಚಾಲಕರು, ಊರಿನ ಸಾರ್ವಜನಿಕರು, ಯುವಕರು ಪಾಲ್ಗೊಂಡಿದ್ದರು. ಪಟ್ಟಣ ವ್ಯಾಪ್ತಿಯ ಎಲ್ಲ ನಾಗರಿಕರಲ್ಲಿ, ಹಿರಿಯರಲ್ಲಿ, ರೈತ ಸಂಘಟನೆಯ ಮುಖಂಡರಲ್ಲಿ ಹಾಗೂ ಮಧ್ಯಮಿತ್ರರಲ್ಲಿ ನಾನು ಸ್ವಾಗತವನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿವಸ ನಾವು ಹೋಳಿ, ಗಣೇಶ ಮತ್ತು ಮೊಹರಂ ಇದು ಸ್ವಲ್ಪ ಕಿರಿಕಿರಿ ಹಬ್ಬ ನಮ್ಮ. ಯಾಕಂದರೆ ಎಲ್ಲ ತಾಲೂಕು ಆಡಳಿತರು, ಜಿಲ್ಲಾ ಪಂಚಾಯತಿದು, ಡಿ.ಪಿದು, ಜಡ್ಪಿದು ಭಾಳಷ್ಟು ಸಮಸ್ಯೆಗಳು ಅಥವಾ ವೈಯಕ್ತಿಕ ಏನಾದರೂ ಇತ್ತು ಅಂತಂದ್ರೆ ಡ್ಯಾನ್ಸ್ ಮಾಡ್ತಾ ಅಥವಾ ಇನ್ನೊಂದು ಮಾಡ್ತಾ ಕಾಲು ಕಿರಿದು ಜಗಳ ಮಾಡ್ತಕ್ಕಂಥ ಹಬ್ಬಗಳಿವೆ. ಹಂಗೆ ಆಗಬಾರ್ದು ಅಂತೇಳಂತಂದು ಪ್ರತಿ ಸಲ ಹೇಳ್ತೀವಿ, ಶಾಂತಿ ಸಭೆ ಮಾಡ್ತೀವಿ. ಆದರೂ ಕೂಡ ಎಲ್ಲಾದರೂ ಸಣ್ಣ ಪುಟ್ಟ ಘಟನೆಗಳು ಜರುಗಿಬಿಟ್ಟವು. ಭಾಳಷ್ಟು ದೊಡ್ಡ ಸಿಟಿ ಒಳಗೆ ಸ್ಟ್ಯಾಬಿಂಗ್ ಅಂತ ಹೀನ ಕೃತ್ಯಗಳು ಆಗ್ತವೆ. ಅದಕ್ಕೆ ಇವಾಗ ಕರೆಸಿದ ಉದ್ದೇಶ ಏನಂತ ಅಂತಂದ್ರೆ ನೂರಾರು ವಿಷಯಗಳನ್ನ ಹೇಳ್ತೀನಿ. ಏನಂತಂದ್ರೆ ಒಂದೇದು ರಂಜಾನ್ ಇದೆ, ಪವಿತ್ರ ರಂಜಾನ್. ಆಮೇಲೆ ಹೋಳಿ ಕೂಡ ಇದೆ. ರಂಜಾನ್ ಮುಸಲ್ಮಾನರ ಪವಿತ್ರ ಹಬ್ಬ, ಹೋಳಿ ಕೂಡ ಹಿಂದೂಗಳ ಪವಿತ್ರ ಹಬ್ಬ. ಹಿಂದೂಗಳಿಗೆ ಯಾಕೆ ಪವಿತ್ರ ಹಬ್ಬ ಅಂತ ಹೇಳಂತಂದ್ರೆ ಪುರಾಣ ಕಥೆಗಳಲ್ಲಿ ಹಿರಣ್ಯಕಶಿಪುನ ಮಗ ಪ್ರಹ್ಲಾದ ವಿಷ್ಣುವನ್ನ ಆರಾಧನೆ ಮಾಡ್ತಿರ್ತಾನೆ. ಅವ್ರ ಅಪ್ಪಗೆ ಹಿರಣ್ಯಕಶಿಪು ನನ್ನ ಆರಾಧನೆ ಮಾಡೋದ್ರ ಮಗ ಇವ ವಿಷ್ಣುವನ್ನ ಆರಾಧನೆ ಮಾಡ್ತಾನೆ ಅಂತೇಳಂತಂದು ಹೋಲಿಕಾ, ಹಿರಣ್ಯಕಶಿಪುನ ಮಗಳು ಹೋಲಿಕಾ ಮತ್ತು ಅವನು ಕೂಡಿ ಮಗನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೆಂಗೆ ಕೊಲೆ ಮಾಡ್ಬೇಕಂತ ಸುಟ್ಟು ಹಾಕಿಕೊಡ್ಬೇಕು ಅವ್ನು ಜೀವಂತ ಅಂತೇಳಂತಂದು. ಆ ಪೌರಾಣಿಕ ಕಥೆ ಹಿನ್ನೆಲೆಯೊಳಗೆ ನಾವು ಕಾಮದಹನ ಹೋಲಿಕಾವನ್ನ ಸುಟ್ಟು, ಅಂದ್ರೆ ಪ್ರಹ್ಲಾದ ಸುಡೋದು ಬದಲಿ ಪ್ರಹ್ಲಾದ ಏನಾಗ್ತಾನೆ, ಬಚಾವಾಗ್ತಾನೆ ವಿಷ್ಣುವಿನ ಕೃಪೆಯಿಂದ. ಹೋಲಿಕಾ ಸಾಯ್ತಾಳೆ. ಆ ಹೋಲಿಕಾ ಸತ್ತ ನೆಪದೊಳಗೆ ನಾವು ಈ ಹೋಳಿ ಹುಣ್ಣಿಮೆ ಅಂತೇಳಂತಂದು ಆಚರಣೆ ಮಾಡ್ತೀವಿ. ಅದೇ ರೀತಿ ಹಿರಣ್ಯಕಶಿಪುವನ್ನು ಕೂಡ ವಿಷ್ಣು ಕೊಲೆ ಮಾಡ್ತಾನೆ. ಇದಕ್ಕೆ ತನ್ನದೇ ಆದಂಥ ಪೌರಾಣಿಕ ಹಿನ್ನೆಲೆ ಇದೆ. ಅಂದರೆ ದುಷ್ಟ ಶಕ್ತಿಯನ್ನು ಸಂಹರಣ ಮಾಡ್ತಕ್ಕಂಥ ಹಬ್ಬ ಈ ಕಾಮದಹನ. ಅದೇ ರೀತಿ ರಂಜಾನ್ ಉಪವಾಸ ಮಾಡ್ತಾರೆ. 30 ದಿವಸಗಳವರೆಗೆ, ಸತತ 30 ದಿವಸಗಳವರೆಗೆ ಉಪವಾಸ ಮಾಡ್ತಾರೆ. ಎರಡೂ ಕೂಡ ಪವಿತ್ರ ಹಬ್ಬ. ಈ ಪವಿತ್ರ ಹಬ್ಬಗಳು ಯಾವುದೇ ಧಾರ್ಮಿಕ ಮತೀಯ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಈಗ ಅವರಲ್ಲಿ ನಮಾಜ್ ಮಾಡ್ತಿರ್ತಾರೆ, ಇವ್ರು ಹಲ್ಗೆ ಬಡದ್ರು ಅಂತೇಳಂತ ಸ್ವಲ್ಪ ಕಿರಿಕಿರಿ ಅಂತ ಆಗ ಅದಕ್ಕೆ, ಅಥವಾ ಅವ್ರು ನಮಾಜ್ಗೆ ಹೋಗ್ತಾರೆ ಖಂಡಿಸ್ತಕ್ಕಂಥ ವಿಶೇಷವಾಗಿ ಅದರಲ್ಲಿ ಬಾಲ ಮಕ್ಕಳು ಕೂಡ ಕಾಮನ್ನ ಪಟ್ಟಿ ಅಂತ ತಿಳ್ಕೊಂಡು ಚಿಕ್ಕ ಮಕ್ಕಳು ಕೂಡ ಅವ್ರ ಕಲಿಗೆ ಪಡೆಯೋದ್ರ ಜೊತೆಗೆ ರಸ್ತೆಯಲ್ಲಿ ಇದರಲ್ಲಿ ಬರುವಾಗ ವಾಹನಗಳ ಒಂದು ಏನು ಟ್ರಾಫಿಕ್ ಏನು ಜಾಮ್ ಆಗಿರ್ತೈತಿ, ಆ ಮಕ್ಕಳನ್ನ ಸರಿಯಾದ ರೀತಿ ಒಳಗೆ ತಾವು ಗಮನ ಹರಿಸಿ ವಾಹನ ಚಾಲನೆ ಮಾಡಬೇಕಂತ ಒಂದು ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೂ. ಯಾಕಂತೇಳಿದ್ರೆ ಅವರಲ್ಲಿ ಯಾವ ವಿಚಾರಗಳನ್ನು ನಾವು ಹೋಳಿಯನ್ನು ಮಾಡ್ತೀವಿ, ಹಿರಿಯರು ಮಾಡಿದ್ದಾರೆ, ಅದನ್ನು ಇವತ್ತು ಸಣ್ಣ ಮಕ್ಕಳಿಗಿನ ಪಟ್ಟಿ ಎಬ್ಬಿಸಿ ಒಂದು ಕಾಮನ್ನು ನೀಡಬೇಕಂತ ತಿಳ್ಕೊಂಡು ಅಲ್ಲೇ ರಸ್ತೆಯಲ್ಲಿ ಬಂದು ಅವ್ರಿಗೆ ಅಹಿತಕರ ಘಟನೆ ಆಗಲಾರ್ದಂಗೆ ನೋಡ್ಕೊಂಡು ಮೋಜಿ ಮಸ್ತಿ ಮಾಡೋದು, ಗಲಾಟೆ ಮಾಡೋ ಒಂದು ಸಂದರ್ಭ ಎಲ್ಲರಿಗೂ ಒಂದು ಇದೈತಿ. ಆ ಒಂದು ದಿವಸದಲ್ಲಿ ಯಾವಾಗ ನಮ್ಮ ಮುಳಗುಂದದ ಜನತಾತಿ ಯಾವತ್ತೂ ಪೊಲೀಸ್ ಇಲಾಖೆ ಜೊತೆ ಸಹಕಾರದಿಂದ ಇರ್ತಾರೆ. ಕೆಲವೊಂದಿಷ್ಟು ಎಲ್ಲೋ ಒಂದಷ್ಟು ಪುಡಾರಿಗಳು ಸ್ವಲ್ಪ ಕಾರ್ಯಸರಿಯಾದಂಥ ಒಂದು ಇದು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾನ್ಯ CPI ಸಾಹೇಬರು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಆಯಾ ಕಠಿಣ ಸ್ಥಳಗಳ ಕಣ್ಣಿಟ್ಟರೆ ಎಲ್ಲ ಬಣ್ಣ ಈಗ ರಾಸಾಯನಿಕ
ಕೆಮಿಕಲ್ ಅಪಾಯಕಾರಿ ಬಣ್ಣಗಳನ್ನು ಮಿಶ್ರಣ ಮಾಡಿ ಹೆಚ್ಚೋ ಒಂದು ಹಾಬಿ ಇದೆ. ಆ ಒಂದು ಇದರಲ್ಲಿ ಅಂಥ ಯಾವ ಎಲ್ಲ ಯುವಕರಾಯ್ತು ಮತ್ತು ಯಾರಾಯ್ತು ಎಲ್ಲ ಹೆಚ್ಚೋಗಿ ಅಂಥ ರಾಸಾಯನಿಕ ಕೆಮಿಕಲ್ಗಳನ್ನು ಒಂದು ಸಿಂಪಡಣೆ ಮಾಡದೆ ಒಣ ಬಣ್ಣಗಳನ್ನು ಒಣ ಬಣ್ಣ ಏನು ಆಡೋಕ್ಕಂಥದ್ದು ಅದು ಹಿಂದಿಂದನೂ ಒಂದು ಕೊಟ್ಟಂಥ ಕೊಡುಗೆ ಐತಿ. ಅದ ಬಣ್ಣ ಆಡಿ ಬೆಳೆದ್ರೆ ಎಲ್ಲರೂ ಒಂದು ಆತ್ಮೀಯತೆ ಸ್ನೇಹ ಸಂಬಂಧನೂ ಉಳಿದೈತಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಒಂದೇ ಸಹಕಾರದೊಂದಿಗೆ ಅವು ಏನು ನಿಯಮ ನಿರ್ಣಯಗಳನ್ನು ಕೇಳ್ತಾರೆ ಅವನ್ನೆಲ್ಲರೂ ನಾವು ಮುಳುಗುಂದದ ಜನತೆ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿ ಇವೇನು ಹೋಳಿ ಹಬ್ಬವನ್ನು ಏನು ಯಾವ ರೀತಿ ಮುಳುಗುಂದ ಮಾಡ್ಕೊಂಡ್ವಿ ಅದೇ ರೀತಿ ಶಾಂತಿ ಸುವ್ಯವಸ್ಥೆಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಸಾಹೇಬರು ಒಂದು ಗಮನ ತಗೋಬೇಕಂದ್ರೆ ಆ ಒಂದು ಹೋಳಿ ದಿನ ಎಲ್ಲ ಅಪಕಾರಕ್ಕೆ ಮನುಷ್ಯಗಳು ಬಂದಾಗಿರ್ತವೆ. ಆದರೂ ಈ ಅಂದಿನ ದಿನ ಅಂತಂದಾಗ ಅವ್ರೇನು ಡೈಲಿ ವ್ಯವಹಾರ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ದಿನ ಅಷ್ಟು ವ್ಯವಹಾರ ಕಲೆಕ್ಷನ್ ಆಗುತ್ತೆ. ಕ್ಲೋಸಿಂಗ್ ಡೇ ಆದಾಗ ಸರ್ ಆ ಒಂದು ಇದರಲ್ಲಿ ನಮ್ಮ ಸಿಬ್ಬಂದಿಗಳಿಂದ ಕಣ್ಗಾವಲು ನಿಲ್ಲಿಸಿ ಅದೊಂದು ಮಟ್ಟ ಹಾಕಿದ್ರೆ ಯಾವ ಅಧಿಕಾರ ಕಟ್ಟಡಕ್ಕೆ ಕಟ್ಟೋದು ಅವಕಾಶ ಆಗಂಗಿಲ್ಲ. ಅದೊಂದು ಎಲ್ಲರ ಪರವಾಗಿ ಸಹ ಅದೊಂದು ನಮ್ಮ ಒಂದು ಬೇಡಿಕೆ ಅಂತ ಒಂದು ಇತ್ತು ಸರ್. ಅದೊಂದು ಇದು ಮಾಡಿಬಿಟ್ರೆ ಎಲ್ಲರೂ ಜನರು ಸುವ್ಯವಸ್ಥೆಯಿಂದ ಅದನ್ನು ಹೋಳಿಯನ್ನು ಆಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಪೊಲೀಸ್ ಇಲಾಖೆ ಏನು ನೀಡ್ತಕ್ಕಂಥ ನಿರ್ದೇಶನಗಳನ್ನು ಎಲ್ಲರೂ ನಾವು ಪಾಲನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಎರಡು ಮಾತುಕತೆ ಆಕರ್ಷಿಕೊಡಂಥ CBI ಸಾಹೇಬರು PS ಸಾಹೇಬರಿಗೂ ನೀಡ್ತಕ್ಕಂಥ ಎಲ್ಲ ನಮ್ಮ ಸಮಸ್ತ ಊರಿನ ಗುರು ಹಿರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮಗಳನ್ನು ಹೊರಿಸಿ ಜೈ ಹಿಂದ್ ಜೈ ಭೀಮ್ ಉದ್ದೇಶಿಸಿ ಸಿದ್ದನಗೌಡರು ಪತ್ರಕರ್ತರ ಸಿದ್ದನಗೌಡರು ಒಳ್ಳೆಯವರು. ಶ್ರೀ ಬಾಲೆಲ ಮಾಂತೇಶ್ವರನ್ನು ಮನೋಮಂಡಲದ ಇಂದು ಸಾಯಂಕಾಲ ಜರುಗುತ್ತಿರುವ ನಮ್ಮ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯ ಜನಾಧ್ಯಕ್ಷತೆ ವಹಿಸಿದಂಥ ನಮ್ಮ CPI ಸಾಹೇಬರಂಥ ಶಿವಯೋಗಿ ಸರ್ ಅವರಿಗೆ ಹಾಗೂ ನಮ್ಮ ಠಾಣೆಯ PS ಅವರಂಥ ಎಲ್ಲವರಿಗೆ ಹಾಗೂ ನನ್ನ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಊರಿನ ಸಮಸ್ತ ಗುರುಗಳಿಗೆ ಭಾರತೀಯ ಪರಂಪರೆಯಲ್ಲಿ ಹೋಳಿ ಹಬ್ಬಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಇದೆ. ಅಂದರೆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಈ ಹಬ್ಬವನ್ನು ನಾಡಿನಾದ್ಯಂತ ಆಚರಿಸುತ್ತೇವೆ. ಈ ಹಬ್ಬ ನಮ್ಮಲ್ಲಿರುವಂಥ ದುಷ್ಟ ಗುಣಗಳನ್ನು ನಾವೇ ಕಳ್ಕೊಂಡು ಒಳ್ಳೆಯ ಗುಣಗಳನ್ನು ಬೆಳೆಸುವ ಸಂಬಂಧ ಈ 7 ಬಣ್ಣಗಳನ್ನು ಹೇಗೆ ನಮ್ಮಲ್ಲಿ ಬೆಳಕು ಚೆಲ್ತಾವೋ ಆ ರೀತಿ ನಮ್ಮಲ್ಲಿ ಬೆಳಕು ಚೆಲ್ಲುವಂತಂದು ಆ ಹಬ್ಬವನ್ನು ಆಚರಿಸ್ತಾರೆ. ಆ ಹಬ್ಬಕ್ಕೆ ಮೆರುಗು ನೀಡಲು ನಮ್ಮೂರಾಗ ಅಂಕರ ಶಾಂತಿ ಸೌಹಾರ್ದತೆಯಿಂದ ಪ್ರತಿ ವರ್ಷ ನಡ್ಕೊಂಡು ಬಂದೈತಿ. ಅದಕ್ಕೆ ಈ ಠಾಣೆ ಸಿಬ್ಬಂದಿಗಳು ಪ್ರತಿ ವರ್ಷವೂ ತಮ್ಮ